ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ. ಇವತ್ತಿನ ರಾಮಾಯಣದ ಕಥೆನ ಕೇಳೋಣ. ಇವತ್ತು ಕೊನೆಯ ಭಾಗ ಉತ್ತರಕಾಂಡದ್ದು, ಹಾಗೆ ರಾಮಾಯಣದ ಕೊನೆಯ ಭಾಗ ಇದು. ಸೊ ನಿನ್ನೆ ದಿನ ನಾವು ನೋಡಿದ್ವಿ, ರಾಮಚಂದ್ರ ಊರಿಗೆಲ್ಲ ಡಂಗ ಸಾರ್ತಾನೆ, ನಾನ್ ಹಿಂಗೆ ಹೋಗ್ತಿದ್ದೀನಿ, ನನ್ ಜೊತೆ ಯಾರ್ಯಾರು ಬರ್ತೀರಂತ. ಹಾಗೆ ಎಲ್ರು ನಿನ್ ಹೋಗಕ್ಕೆ ತಯಾರಾಗ್ತಾರೆ. ಹಾಗೆ ರಾಮಚಂದ್ರ ಹನುಮಂತನಿಗೆ ತಾನೇ ಖುದ್ದಾಗಿ ಹೇಳ್ತಾನೆ, ನೀನ್ ಇಲ್ಲೇ ಇರು, ಇಲ್ಲೇ ಇದ್ದು ಜನರಿಗೆ ಭಕ್ತಿ ಅಂದ್ರೆ ಏನು ಅಂತ ತೋರ್ಸಕ್ಕಾದ್ರೂ ನೀನ್ ಇಲ್ಲೇ ಇರು ಅಂತ. ಅಂದ್ರೆ ಆಂಜನೇಯನ್ಗಿಂತ ದೊಡ್ಡ ಭಕ್ತರು ಯಾರೂ ಇಲ್ಲ ಇಡೀ ಭೂಲೋಕದಲ್ಲಿ, ದೇವಲೋಕದಲ್ಲಿ ಯಾರೂ ಇಲ್ಲ. ಹಾಗಾಗಿ ಎಲ್ಲರ ಪ್ರಕಾರ ರಾಮ ಅವನ ಅವತಾರನ ಸಮಾಪ್ತಿ ಮಾಡ್ದ. ಆದ್ರೆ ಹನುಮಂತನ್ ಕಣ್ಣಿಗೆ ಮಾತ್ರ ಕಾಣ್ತಾನಂತೆ ರಾಮನ ಅವತಾರದಲ್ಲಿ. ಹಾಗೆ ಹನುಮಂತನ್ನ ತುಂಬಾ ಹೊಗಳ್ತಾನೆ, ಅವನಿಗೆ ಎಲ್ಲಾ ರೀತಿಯ ವರಗಳನ್ನ ಕೊಡ್ತಾನಂತೆ. ಹೇಳ್ತಾನಂತೆ ಹನುಮಂತನಿಗೆ, ನಿನಗ್ ಯಾವಾಗೆಲ್ಲ ನನ್ ಮನೆಗೆ ಬರ್ಬೇಕನ್ಸತ್ತೆ, ಅವನ್ ಮನೆ ಅಂದ್ರೆ ವೈಕುಂಠ, ಕ್ಷೀರಸಾಗರ, ಎಲ್ಲೆಲ್ಲಿ ವಿಷ್ಣು ಇರ್ತಾನೆ ಅಲ್ಲಿ ಇದೇ ದೇಹದಿಂದ ನೀನ್ ಬರ್ಬೋದು ಅಂತ. ಅಂದ್ರೆ ಮನುಷ್ಯರು ಸಾಮಾನ್ಯವಾಗಿ ದೇವ ಲೋಕಕ್ಕೆ ಹೋಗ್ಬೇಕಂದ್ರೆ ಅವರು ಸ್ವದೇಹದಿಂದ, ಅಂದ್ರೆ ನಮ್ಗಿರುವಂತ ದೇಹದಿಂದ ಹೋಗಕ್ ಆಗಲ್ಲ. ಆದ್ರೆ ಹನುಮಂತನಿಗೆ ರಾಮಚಂದ್ರ ಅಂತದೊಂದ್ ವರ ಕೊಡ್ತಾನಂತೆ, ನೀನು ಎಲ್ಲಾ ಲೋಕಕ್ಕೂನು ನಾನ್ ಎಲ್ಲೆಲ್ಲಿರ್ತೀನಿ, ನಿನಗ್ ಯಾವಾಗ ಬರ್ಬೇಕನ್ಸತ್ತೆ ಅವಾಗೆಲ್ಲ ಇದೇ ದೇಹದಿಂದ ನೀನು ವೈಕುಂಠಕ್ಕೂ ಬರ್ಬೋದು, ಕ್ಷೀರಸಾಗರಕ್ಕೂ ಬರ್ಬೋದು ಅಂತ. ಅಷ್ಟೇ ಅಲ್ಲ, ನಿನ್ನ ಇಡೀ ದೇವರನ್ನೇ ನಿನ್ನ ಕೊಂಡಾಡ್ತಾರೆ, ನಿನ್ನ ಸ್ತುತಿಸ್ತಾರೆ, ನಿನ್ನ ಭಕ್ತಿನ ಪ್ರಚಾರ ಮಾಡ್ತಾರೆ. ಅಂದ್ರೆ ನಿನ್ನ ಭಕ್ತಿ ಕುರಿತು ಸ್ತೋತ್ರಗಳನ್ನ ರಚನೆ ಮಾಡ್ತಾರೆ. ಅಷ್ಟು ನೀನು ಪ್ರಸಿದ್ಧನಾಗ್ತೀಯ ಅಂದ್ರೆ ದೇವರು ಯಾವ ತರದ್ ವ್ಯಕ್ತಿನ ಪ್ರೀತಿಸ್ತಾನೆ ಅನ್ನಕ್ಕೆ ಹನುಮಂತ ಉದಾಹರಣೆ. ನಾವ್ ಇವತ್ತೇನೋ ಒಂದು ಉಪವಾಸ ಮಾಡ್ತೀವಿ, ಅಥವಾ ದೇವರಿಗೇನೋ ಆಡಂಬರದಿಂದ ಪೂಜೆ ಪುನಸ್ಕಾರ ಮಾಡ್ತೀವಿ, ಒಂದಿಷ್ಟು ಸೆಲ್ಫೀಸ್ ತಗೊಂಡು ಅಪ್ಲೋಡ್ ಮಾಡ್ತೀವಿ, ಒಂದಿಷ್ಟು ಸ್ಟೋರೀಸ್ ಬರೀತೀವಿ. ಅದೊಂಥರ ಆರ್ಟಿಫಿಷಿಯಲ್ ಅನ್ಸತ್ತೆ ನನ್ಗೆ ಪರ್ಸನಲಿ, ಯಾಕಂದ್ರೆ ನಾನು ಅದನ್ನೇ ಮಾಡ್ತೀನಿ. ಆದ್ರೆ ಹನುಮಂತನ ಭಕ್ತಿ ನೋಡಿ, ಹನುಮಂತ ಯಾವತ್ತೂ ಏನು ರಾಮಚಂದ್ರನ್ ಹತ್ರ ಕೇಳಿರ್ಲಿಲ್ಲಂತೆ. ಅವನು ಪ್ರತಿ ಕ್ಷಣ ಕೇಳೋದು, ನಿನ್ನಲ್ಲಿ ನನ್ ಭಕ್ತಿ ಹೆಚ್ಚಾಗ್ಬೇಕು, ನಿನ್ನ ಪಾದದಲ್ಲಿ ನನ್ ಭಕ್ತಿ ಹೆಚ್ಚಾಗ್ಬೇಕು. ಅಂದ್ರೆ ಅವನ್ ಭಕ್ತಿ ಕಡಿಮೆ ಮಾಡ್ತಿದ್ದ ಅಂತಲ್ಲ, ಅದಕ್ಕೆ ರಾಮಚಂದ್ರ ಅವನಿಗೆ ವಿಶೇಷವಾದ ಒಂದ್ ವರಾನ ಕೊಡ್ತಾನಂತೆ. ನೀನು ಯಾರ್ದಾರು ಪರವಾಗಿ ಏನಾದ್ರೂ ಕೇಳಿದ್ರೆ, ಅಥವಾ ಸ್ವತಃ ನಿನಗೆ ಏನಾದ್ರೂ ಬೇಕು ಅಂತ ನನ್ನ ಹತ್ರ ಕೇಳಿದ್ರೆ, ಆ ನನ್ಗೆ ನಿನ್ ಮೇಲಿನ ಭಕ್ತಿ ಪ್ರೀತಿ ಜಾಸ್ತಿ ಆಗತ್ತೆ, ನಿನ್ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿ ಆಗತ್ತೆ. ನಮ್ ವಿಷಯದಲ್ಲೆಲ್ಲ ಉಲ್ಟಾ, ನಾವು ದೇವ್ರ ಹತ್ರ ಏನಾದ್ರೂ ಕೇಳಿದ್ರೆ ದೇವ್ರು ನಮ್ಮಿಂದ ದೂರ ದೂರ ಓಡ್ತಾನೆ. ಯಾಕಂದ್ರೆ ನಿಂಗೆ ನಾನ್ ಬೇಡ, ನನ್ನಿಂದ ಸಿಗುವಂತ ಲಾಭ ಅಷ್ಟೇ ಬೇಕು, ಅದಕ್ಕೋಸ್ಕರ ಪೂಜೆ ಮಾಡ್ತಿದ್ದಾರೆ ಅಂತ. ಆದ್ರೆ ಹನುಮಂತನ ವಿಷಯದಲ್ಲಿ ಅದು ಫುಲ್ ಉಲ್ಟಾ. ಹನುಮಂತನ ಯಾಕ್ ನಾವ್ ಆರಾಧನೆ ಮಾಡ್ಬೇಕು, ಯಾಕ್ ನಾವ್ ಪೂಜೆ ಮಾಡ್ಬೇಕು ಅಂದ್ರೆ, ನಮ್ಗೆ ರಾಮನಿಂದ ಆಶೀರ್ವಾದ ಪಡಿಬೇಕು ಅಂತ ಇದ್ರೆ, ಅಥವಾ ರಾಮನ ಒಂದು ಕೃಪೆ ನಮ್ ಮೇಲೆ ಇರ್ಬೇಕು ಅಂತ ಅಂದ್ರೆ, ನಾವು ಹನುಮಂತನ ಅನುಗ್ರಹಿಸ್ಬೇಕು. ಹನುಮಂತ ನಮ್ಮ ಪರವಾಗಿ ರಾಮನಲ್ಲಿ ಬೇಡ್ಕೋತಾನೆ, ನಮ್ಮ ಪರವಾಗಿ ರಾಮನಿಗೆ ಹೇಳ್ತಾನೆ, ಇಂಥದ್ದೊಂದು ಅವ್ರ ಕೆಲ್ಸ ಆಗ್ಬೇಕು, ಅವ್ರು ನನ್ ಭಕ್ತರು ಅಂತ. ಅದಕ್ಕೋಸ್ಕರ ಸುಗ್ರೀವನ್ಗೆ, ವಿಭೀಷಣಿಗೆ ರಾಮಚಂದ್ರ ಸಹಾಯ ಮಾಡಿತು. ಸೊ ಈ ರೀತಿ ರಾಮ ಹನುಮಂತನಿಗೆ ಹೇಳ್ತಾನಂತೆ, ನೀನ್ ಎಷ್ಟು ಕೇಳ್ತೀಯ ಅಷ್ಟು ನಿನ್ನಲ್ಲಿ ನಮ್ ಪ್ರೀತಿ ಜಾಸ್ತಿ ಆಗತ್ತೆ ಅಂತ. ಬಟ್ ನಾವ್ ದೇವ್ರ ಹತ್ರ ಕೇಳಿದಷ್ಟು ದೇವ್ರಿಗೆ ನಮ್ಮ ಮೇಲಿರೋ ಪ್ರೀತಿ ಕಡಿಮೆ ಆಗತ್ತೆ. ಯಾಕೆ ರಾಮಚಂದ್ರ ಹನುಮಂತನ ವಿಷಯದಲ್ಲಿ ಆ ರೀತಿ ಅಂದ್ರೆ, ಹನುಮಂತ ಪ್ರತಿ ಕ್ಷಣ ಕೇಳ್ತಿರೋದು ಒಂದನ್ನೇ, ನಿನ್ನ ಪಾದಗಳಲ್ಲಿ ನಂಗ್ ಭಕ್ತಿ ಹೆಚ್ಚಾಗ್ಬೇಕು. ಭಕ್ತಿ ಕಡಿಮೆ ಇದೆ ಅಂತಲ್ಲ, ಈ ಇಡೀ ಭೂಮಂಡಲದಲ್ಲಿ ನನ್ನಷ್ಟು ನಿನ್ ಪ್ರೀತಿಸೋರು, ನಿನ್ನ ಆರಾಧಿಸೋರು, ನಿನ್ನಲ್ಲಿ ಭಕ್ತಿ ಮಾಡೋರು ಯಾರೂ ಇರ್ಬಾರ್ದು. ಅಷ್ಟು ನೀ ನನಗೆ ಭಕ್ತಿ ಕೊಡು ಅಂದ್ರೆ, ಅಷ್ಟು ನನ್ ಮನಸ್ಸು ರಾಮನ ನಾಮದಲ್ಲಿ ಸ್ಥಿರವಾಗಿರ್ಬೇಕು ಅಂತ. ಪ್ರತಿ ಕ್ಷಣ ಅವ್ನ್ ಕೇಳೋದು, ಪ್ರತಿ ಕ್ಷಣ ಹನುಮಂತ ಜಪಿಸೋದು ರಾಮನಾಮನೆ. ರಾಮನ ಪಾದಗಳಿಗೆ ನಾವು ತುಂಬಾ ಕಡೆ ದೇವಸ್ಥಾನದಲ್ಲಿ ನೋಡ್ತೀವಿ, ಯಾವಾಗ್ಲೂ ಆಂಜನೇಯ ಕೈ ಮುಕ್ಕೊಂಡಿರ್ತಾನೆ. ಅದು ನಮಗ್ ಮುಗ್ದಿರೋದಲ್ಲ, ರಾಮಚಂದ್ರ ಅವನ್ ಕಣ್ಣಿಗೆ ಯಾವಾಗ್ಲೂ ರಾಮನ ಅವತಾರದಲ್ಲಿಯೇ ಕಾಣ್ತಿರ್ತಾನೆ. ಹೀಗೆ ಹನುಮಂತನಿಗೆ ಚಿರಂಜೀವಿ ಅಂತ ಆಶೀರ್ವಾದ ಮಾಡಿ, ಈ ರೀತಿ ಎಲ್ಲ ವರ ಕೊಟ್ಟು ರಾಮಚಂದ್ರ ಹೋಗ್ತಿರ್ತಾನೆ. ಅವನ ಜೊತೆ ಎಲ್ಲ ಲಕ್ಷಾಂತರ ಜನ ಹೋಗ್ತಿರ್ತಾರೆ. ಹಿಂದಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಹುಲ್ ಕಡ್ಡಿಗೂನು ಚಲಿಸುವಂತ ಶಕ್ತಿ ಇತ್ತಂತೆ ರಾಮನ ಆಡಳಿತದಲ್ಲಿ. ರಾಮ ವೈಕುಂಠಕ್ಕೆ ಹೋಗ್ತಾ ಹೋಗ್ತಾ, ಅಂದ್ರೆ ದೇವಲೋಕದ ಮಾರ್ಗಕ್ಕೆ ಹೋಗ್ತಾ ಹೋಗ್ತಾ ಅವನ್ ಸುತ್ತಲೂ ಒಂದು ಪ್ರಭೆ ಕಾಣಿಸತ್ತಂತೆ. ಯಾಕೆ ಭೂಮಿ ಮೇಲಿದ್ದಾಗ ಅದ್ ಕಾಣಿಸ್ಲಿಲ್ಲ? ಭೂಮಿ ಮೇಲಿರುವಾಗ ರಾಮ ಸಾಮಾನ್ಯ ಮನುಷ್ಯನಾಗಿ ಆ ರೀತಿ ಪ್ರಕಟಗೊಳ್ಬೇಕು ಅಂತ ಅವನ್ ಇಚ್ಛೆ ಪಟ್ಟಿದ್ದ.
ಹೇಗೆ ಮನುಷ್ಯರು ಒಂದ್ ಅವ್ರ ಜೀವನನ ನಡೆಸ್ಬೇಕು, ಹೇಗೆ ರಾಜರು ಅವ್ರ ರಾಜ್ಯನ ಆಡಳಿತ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡೋಕೆ ಅವನು ಸಾಮಾನ್ಯ ಮನುಷ್ಯನಾಗಿದ್ದ. ಯಾವ ರೀತಿ ಅವನು ವೈಕುಂಠದ ತರ ಹಾಗೆ ದೇವಲೋಕದ ಕಡೆ ಪ್ರಯಾಣ ಬೆಳೆಸ್ತಿದ್ದಾನೆ, ಆ ರೀತಿ ರಾಮಚಂದ್ರನ ಹಿಂದೆ ಒಂದು ಪ್ರಭೆ ಕಾಣಿಸ್ತಿತ್ತಂತೆ. ಅದು 1000 ಲಕ್ಷ ಅನಂತ ಸೂರ್ಯರು ಒಂದೇ ಅಂದ್ರೆ ಒಟ್ಟಿಗೆ ಉದಯಿಸಿದ್ರೆ ಎಷ್ಟು ಬೆಳಕಂದ್ರೆ ಪ್ರಭೆ ಕಾಣಿಸತ್ತೆ, ಅಷ್ಟು ಪ್ರಭೆ ಕಾಣಿಸ್ತಿತ್ತಂತೆ. ಹಾಗೆ ರಾಮಚಂದ್ರ ತೊಟ್ಟಿರುವಂತ ಒಂದು ಕಿರೀಟನೇ ಸಾವಿರಾರು ಸೂರ್ಯನಷ್ಟು ಬೆಳಕು ಒಮ್ಮೆ ಚಿಮ್ತಿತ್ತಂತೆ. ಅವನ ಚಂದ್ರನಂತ ಮುಖ, ಅರಳಿದ ಕಣ್ಣುಗಳು, ಆ ಕಣ್ಣಲ್ಲಿ ಕಾಣ್ತಿರುವಂತ ಮಿಂಚು, ಹೊಳಪು, ಹಾಗೆ ರಾಮಚಂದ್ರ ಕಿವಿಗಳಲ್ಲಿ ಧರಿಸಿರುವಂತ ಕುಂಡಲಿಗಳು ಕೂಡ ಹೊಳಿತಿದ್ದಂತೆ, ವಜ್ರ ಕುಂಡಲಿಗಳನ್ನ ಧರಿಸಿದ್ದಂತೆ. ಹಾಗೆ ಕೆಂಪಾದ ಕಿರುನಗೆ ಹೊಂದಿದ ತುಟಿ, ಅವನ ತುಟಿಯಲ್ಲಿ ಒಂದ್ ಕಿರುನಗೆ, ಸುಮ್ನೆ ಸಿಂಪಲ್ ಸ್ಮೈಲ್ ಮಾಡ್ತಾರಲ್ಲ ಆ ರೀತಿ ಕೆಂಪಾದ ತುಟಿಗಳು. ಆ ಬಾಯಿಂದ ಯಾವಾಗ್ಲೂ ವೇದ ಜಪ ಆಗ್ತಿತ್ತಂತೆ, ವೇದವನ್ನ ಹೇಳ್ತಿದ್ದಂತೆ ರಾಮಚಂದ್ರ. ಸೊ ಇದನ್ನೆಲ್ಲ ವಾಲ್ಮೀಕಿಗಳು ರಾಮ ಹೇಗ್ ಕಾಣಿಸ್ತಿದ್ದ ವೈಕುಂಠಕ್ ಹೋಗ್ಬೇಕನ್ನೋದನ್ನ ತಲೆಯಿಂದ ಅಡಿಯಿಂದ ಮುಡಿವರೆಗೂ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲಾನು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರಂದ್ರೆ, ಗುಂಗುರು ಕೂದಲುಗಳು ಆ ಮುದ್ದಾದ್ ಮುಖದ ಮೇಲೆ, ಅರಳಿರೋ ಮುಖದ ಮೇಲೆ ಬೀಳ್ತಿತ್ತಂತೆ. ಹಾಗೆ ಕುತ್ತಿಗೆಯಲ್ಲಿ ಕೌಸ್ತುಭ ಮಣಿಯನ್ನ ಧರಿಸಿದ್ದಂತೆ, ಅದು ಒನ್ ಆಫ್ ದ ಮೋಸ್ಟ್ ಪ್ರೀಶಿಯಸ್ ಡೈಮಂಡ್ ಅಂತ ಹೇಳ್ಬೋದು. ಸೊ ಕುತ್ತಿಗೆಯಲ್ಲಿ ಆ ಕೌಸ್ತುಭ ಮಣಿನೇ ಎಷ್ಟೋ ಬೆಳಕುಗಳನ್ನ, ಪ್ರಭೆನ ಚಿಮ್ತಾ ಇತ್ತಂತೆ. ಹಾಗೆ ದಷ್ಟಪುಷ್ಟವಾದ ಒಂದ್ 2 ತೋಳುಗಳು, ಉದ್ದವಾದ ಕೈಗಳು, ಆ ತೋಳುಗಳು ಹೆಂಗಂದ್ರೆ ಹೆಬ್ಬಾವು ಇರತ್ತಲ್ಲ ಆ ರೀತಿ ಬಲಿಷ್ಠವಾದ ತೋಳುಗಳು. ಇವಾಗೆಲ್ಲ ಜಿಮ್ ವರ್ಕೌಟ್ ಎಲ್ಲ ಮಾಡಿ ಬೈಸಿಪ್ಸ್ ಬಂದಿರತ್ತಲ್ಲ, ಅದೇನು ಮಾಡ್ದೇನೆ ವಿಷ್ಣುಗ ಆ ರೀತಿ ಇತ್ತಂತೆ ರಾಮಚಂದ್ರಗೆ. ಹಾಗೆ ಬಲಗೈಯಲ್ಲಿ ಬಾಣ ಮತ್ತೆ ಜ್ಞಾನ ಮುದ್ರೆ ಹಿಡ್ತಿದ್ದಂತೆ ರಾಮಚಂದ್ರ. ಅವನು ವೈಕುಂಠಕ್ಕೆ ಹೋಗ್ಬೇಕಂದ್ರೆ ಯಾಕೆ ಜ್ಞಾನ ಮುದ್ರೆ ಹಿಡ್ತಿದ್ದಂದ್ರೆ, ನಾವು ರಾಮನಲ್ಲಿ ಅಥವಾ ಹನುಮಂತನಲ್ಲಿ ಭಕ್ತಿ ಮಾಡಿದ್ರೆ ನಮಗೆ ಜ್ಞಾನ ಸಿಗತ್ತೆ. ಯಾಕೆ ಬಾಣ ಹಿಡ್ದಿದ್ದ? ಅದು ಸಾಮಾನ್ಯವಾದ ಬಾಣ ಅಲ್ಲ, ಮಧು ಕೈಟಬರನ್ನ ಸಂಹಾರ ಮಾಡಿದ ಬಾಣ. ಯಾವ ಬಾಣನ ರಾಮ ಶತ್ರುಘ್ನಂಗೆ ಕೊಟ್ಟು ಲವನಾಸುರನ ಸಂಹಾರ ಮಾಡಕ್ ಹೇಳಿದ, ಆ ಬಾಣನ ಹಿಡ್ದಿದ್ದಂತೆ. ಆ ಬಾಣ ಏನಕ್ಕೆ ಹಿಡ್ದಿದ್ದ ಅಂದ್ರೆ, ನಮ್ಮಲ್ಲಿರುವಂತ ಶತ್ರುಗಳು ಅಂದ್ರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ನಮ್ಮೊಳಗಡೆನೆ ಬರ್ತಿರುವಂತ ಕೆಟ್ಟ ವಿಚಾರಗಳನ್ನು ನಮ್ ಶತ್ರುನೇ. ನಮ್ ಲೇಸಿನೆಸ್ ನಮ್ ಶತ್ರು, ನಾವು ಏನ್ ರೀಸನ್ಸ್ ಎಕ್ಸ್ಕ್ಯೂಸ್ ಕೊಟ್ಟು ಕೆಲ್ಸ ಮಾಡಲ್ಲ ಅದು ನಮ್ ಶತ್ರು, ಅಥವಾ ನಾವು ಬೇರೆದವ್ರಿಗೆ ಕೆಟ್ಟದ್ ಬಯಸೋದು ಅಥವಾ ನಮ್ ತಲೆಗ್ ಬರುವಂತ ಕೆಟ್ಟ ವಿಚಾರಗಳು, ನಾವು ಮಾಡುವಂತ ಅಧರ್ಮಗಳು, ಅವೆಲ್ಲವೂ ನಮ್ ಶತ್ರುಗಳೇ. ಶತ್ರು ಅಂದ್ರೆ ಈಗ ಫಿಸಿಕಲ್ ಒಂದ್ ಪರ್ಸನ್ ಇರ್ಬೇಕು ನಮ್ ಮುಂದೆ, ನಮ್ಮನ್ನ ಹೇಟ್ ಮಾಡ್ತಾರೆ ಅಥವಾ ನಮ್ ಕೆಟ್ಟದ್ ಬಯಸ್ತಾರೆ ಅಂತಲ್ಲ, ನಮ್ಮ ಒಳಗಡೆ ಇರುವಂತ ಕೆಟ್ಟ ಗುಣಗಳೇ ನಮ್ಮ ಶತ್ರುಗಳು. ಅದನ್ನ ರಾಮಚಂದ್ರ ಆ ಬಾಣದಿಂದ ಸಂಹಾರ ಮಾಡ್ತಾನಂತೆ. ಜ್ಞಾನ ಮುದ್ರೆ ಯಾಕೆ ಹಿಡ್ದಿದ್ದಾನಂದ್ರೆ, ಅದನ್ನೆಲ್ಲ ಕೆಟ್ಟದ್ದನ್ನೆಲ್ಲ ಸಂಹಾರ ಮಾಡಿದರೆ ನಮ್ಗೆ ಒಳ್ಳೆ ಜ್ಞಾನನ ಕರ್ಣಿಸ್ತಾನಂತೆ. ಹಾಗೆ ಎಡಗೈಯಲ್ಲಿ ಧನಸ್ಸು, ಆ ಧನಸ್ಸಿನ ಹೆಸರು ಶಾರಂಗ ಧನಸ್ಸನ್ನ ಹಿಡ್ದಿದ್ದಾನಂತೆ. ಆ ವಿಷ್ಣುವಿನ ಮಹಾ ಧನಸ್ಸದು. ಸೊ ಅದನ್ನ ಹಿಡ್ದಿದ್ದಾನೆ. ತೋಳ್ಬಂದಿ, ಉಂಗುರು ಎಲ್ಲವೂ ಎಷ್ಟು ಬೆಳಕನ್ನ ಚಿಮ್ತಿತ್ತು ಅಂದ್ರೆ, ಸೂರ್ಯರು, ಸಾವಿರಾರು ಸೂರ್ಯರು, ಲಕ್ಷ ಸೂರ್ಯರು ಒಂದೇ ಸಮಯಕ್ಕೆ ಉದಯಿಸಿದರೆ ಎಷ್ಟು ಬೆಳಕು ಬರುತ್ತೆ ಅಷ್ಟು ಪ್ರಭೆನ ಚಿಮ್ತಿತ್ತಂತೆ. ಸೊ ಹೀಗೆ ಮುಂದೆ ಸೊಂಟ ಯಾವ ರೀತಿ ಇತ್ತು, ಹೊಟ್ಟೆ ಯಾವ ರೀತಿ ಇತ್ತು ಅಂತ ಎಲ್ಲನ ವಾಲ್ಮೀಕಿಗಳು ಎಷ್ಟು ಚೆನ್ನಾಗಿ ವಿಸ್ತರಿಸಿದಾರಂದ್ರೆ, ರಾಮಚಂದ್ರನ ಸೊಂಟ ಅದಕ್ಕೆ ಬಂಗಾರದ ಡಾಬನ್ನ ಹಾಕಿದಂತೆ ರಾಮಚಂದ್ರ. ಹಾಗೆ ಕೆಂಪಾದ ಮೃದುವಾದ ಪಾದಗಳು, ಆನೆ ಸೊಂಡಿಲಂತೆ ಇರುವಂತ ತೊಡೆಗಳನ್ನ ಹೊಂದಿದ್ದಂತೆ. ಸೊ ಹೀಗೆ ಅಲಂಕಾರವಾಗಿ ಹೇಗೆ ವಿಷ್ಣು ಇರ್ತಾನೆ ಹಾಗೆ ರಾಮಚಂದ್ರ ಎಲ್ಲರ ಕಣ್ಣಿಗೂ ಕಾಣಿಸ್ತಿದ್ದಂತೆ. ಹಾಗೆ ಉತ್ತರ ದಿಕ್ಕಿನ ಕಡೆಗೆ ಅಂದ್ರೆ ಅವನ ಒಂದು ದೇವಲೋಕದ ಕಡೆಗೆ ಹೊರಟಿದ್ದಂತೆ. ಅವನ್ ಹಿಂದೆ ಎಲ್ರು ಹೋಗ್ತಿದ್ರಂತೆ. ಹಾಗೆ ಹನುಮಂತ ಶ್ವೇತ ಛತ್ರನ ಹಿಡ್ಕೊಂಡು ಅಮೃತನ ಚಲ್ತಾ ರಾಮಚಂದ್ರನ್ ಹಿಂದೆ ಹೋಗ್ತಿದ್ದಂತೆ. ಅಂದ್ರೆ ಭೂಲೋಕದಲ್ಲಿ ಇರೋರುನು ಪುಣ್ಯ ಮಾಡಿದ್ದಾರೆ, ಹಾಗೆ ಅವರಿಗೆ ಭೂಲೋಕದಲ್ಲಿ ಇರುವಂತ ಸುಖ ಗೊತ್ತಿದೆ, ಅಂದ್ರೆ ಅದನ್ನ ಅನುಭವಿಸ್ತಿದ್ದಾರೆ. ಹಾಗಾಗಿ ದೇವಲೋಕನವರು ಬಯಸ್ಲಿಲ್ಲ. ಹಾಗಾಗಿ ರಾಮನಿಂದ ಕೆಲವೊಂದಿಷ್ಟು ಜನ ಹೋಗ್ಲಿಲ್ಲ, ಅಥವಾ ಅಷ್ಟು ಅವರು ರಾಮನಲ್ಲಿ ಭಕ್ತಿ ಮಾಡಿರ್ಲಿಲ್ಲ.
ಆ ಕಾರಣಕ್ಕೆ ಅಂತ ಹನುಮಂತ ಅಮೃತನ ಚಲ್ತಾ ರಾಮನ ಹಿಂದೆ ಹೋಗ್ತಿದ್ದಾನಂತೆ. ಸೀತೆ ಇಲ್ಲಿವರೆಗೂ ಯಾರ ಕಣ್ಣಿಗೂ ಕಾಣಿಸಿರ್ಲಿಲ್ಲ, ಅದೃಶ್ಯವಾಗಿದ್ಲು. ಆದ್ರೆ ಈಗ ಸೀತೆ ಆಕಾಶ ಮಾರ್ಗದಲ್ಲಿ ರಾಮನಿಗೋಸ್ಕರ ನಿಂತು ಕಾಯ್ತಿರೋದು ಎಲ್ಲರ ಕಣ್ಣಿಗೂ ಕಾಣಿಸ್ತಿತ್ತಂತೆ. ಹೇಗೆ ಸೀತೆ ತಾಪಸಿ ಸ್ತ್ರೀ ಆಗಿ ಭೂಮಿ ಒಳಗಡೆ ಹೋದ್ಲು, ಆದ್ರೆ ಈಗ ಸೀತೆ ಲಕ್ಷ್ಮಿ ಯಾವ ರೀತಿ ಅಲಂಕಾರ ಮಾಡ್ಕೊಂಡಿರ್ತಾಳೆ, ಆ ರೀತಿ ಅಡಿಯಿಂದ ಮುಡಿಯವರೆಗೂ ಹೇಗೆ ರಾಮಚಂದ್ರ ಅಲಂಕಾರ ಮಾಡ್ಕೊಂಡಿದ್ದಾನೆ, ಹಾಗೆ ಲಕ್ಷ್ಮೀ ದೇವಿನೂ ಅಲಂಕಾರ ಮಾಡ್ಕೊಂಡು ರಾಮನಿಗೋಸ್ಕರ ಕಾಯ್ತಿದ್ಲಂತೆ. ಭರತನು ರಾಮನ್ ಹಿಂದೆ ಹೊರಟ ಅಂತೆ. ಭರತ ಅಂದ್ರೆ ಬೇರೆ ಯಾರು ಅಲ್ಲ, ಚಕ್ರ. ಆ ಭರತನ ಚಕ್ರವಾಗಿ ರಾಮಚಂದ್ರ ಸ್ವೀಕಾರ ಮಾಡಿದಂತೆ ಅವನ ಉಗುರು ಬೆರಳುಗಳಲ್ಲಿ. ಹಾಗೆ ಶತ್ರುಘ್ನನು ತಯಾರಾಗಿ ಹೊರಟ. ಶತ್ರುಘ್ನ ಅಂದ್ರೆ ಶಂಖ. ಸೊ ಅವನ ಶಂಖನು ಹಿಡಿದ ಅಂತೆ. ಬ್ರಹ್ಮಾದಿ ದೇವತೆಗಳು ಹಾಗೆ ಋಷಿ ಮುನಿಗಳು ಸ್ತೋತ್ರ ಮಾಡ್ತಿರ್ತಾರಂತೆ. ಗಂಧರ್ವರು, ದೇವ ಕನ್ಯೆಯರು ಎಲ್ರು ಛತ್ರ ಚಾಮರಗಳನ್ನ ಹಿಡಿದು ಸ್ತೋತ್ರ ಮಾಡಿ ಜಪ ಮಾಡಿ ರಾಮಚಂದ್ರನ ಬರುವಿಕೆನ ಅಷ್ಟು ವಿಜೃಂಭಣೆಯಿಂದ ಗಂಧರ್ವ ಕನ್ಯರು ಎಲ್ರು ನರ್ತಕಿಯರು ಎಲ್ರು ನರ್ತನ ಮಾಡಿ ಯಾವ ರೀತಿ ನಾವು ಮೂವಿಗಳಲ್ಲೆಲ್ಲ ನೋಡ್ತೀವಿ. ಹಳೆ ಕಾಲದ ಮೂವಿಗಳು ಮಾಡ್ಬೇಕಂದ್ರೆ ಯಾರಿಗೋ ಪಟ್ಟಾಭಿಷೇಕ ಮಾಡ್ಬೇಕಂದ್ರೆ ಎಲ್ಲಾ ಕಡೆ ಎಲ್ಲಾ ವಾದ್ಯಗಳು ಬಾರಿಸ್ತಿರ್ತಾರೆ, ಹಾಗೆ ನೃತ್ಯ ಮಾಡ್ತಿರ್ತಾರೆ, ಭರತನಾಟ್ಯ ಎಲ್ಲ ಮಾಡ್ತಿರ್ತಾರೆ, ಹೋಮ ಹವನಗಳನ್ನ ಮಾಡ್ತಿರ್ತಾರೆ, ಮಂತ್ರ ಪಠನೆಗಳನ್ನ ಮಾಡ್ತಿರ್ತಾರೆ, ಆನೆ ಹಾಗೆ ಕುದುರೆ ಮೇಲೆ ಸವಾರಿ ಮಾಡ್ತಿರ್ತಾರೆ, ಆನೆ ಹಾಗೆ ಕೂಗ್ತಾ ಇರತ್ತೆ, ಎಲ್ಲಾ ಕಡೆನೂ ಒಂದು ಗಜಪಡೆನ ನಿಲ್ಸಿರ್ತಾರೆ, ವಾದ್ಯಗಳು ಮೊಳಗ್ತಾ ಇರತ್ತೆ. ಆ ರೀತಿ ರಾಮಚಂದ್ರ ವೈಕುಂಠಕ್ಕೆ ಹೋಗ್ಬೇಕಂದ್ರೆ ಎಲ್ಲಾ ಒಂದು ಜಾತ್ರೆ ಉತ್ಸವ ಅಂತ ಏನ್ ಹೇಳ್ತೀವಿ, ಅದು ದೇವಲೋಕದಲ್ಲಿ ಆಕಾಶ ಮಾರ್ಗದಲ್ಲಿ ಎಲ್ಲರಿಗೂ ಕಾಣಿಸ್ತಿತ್ತಂತೆ. ಎಡಗಡೆ ಭಾಗದಲ್ಲಿ ಅಂದ್ರೆ ರಾಮನ ಎಡಭಾಗದಲ್ಲಿ ಮನುಷ್ಯರು, ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಏನು ಜಲಚರ ಪ್ರಾಣಿಗಳು ಎಲ್ರು ಹೋಗ್ತಿದ್ರಂತೆ. ಬಲಭಾಗದಲ್ಲಿ ಸುಗ್ರೀವ, ಹನುಮಂತ ಹಾಗೆ ಅವನ ತಾಯಿಯಂದಿರು, 3 ಜನ ತಾಯಿಯಂದಿರು ಹೋಗ್ತಿದ್ರಂತೆ. ಮೇಲಿಂದ ದಶರಥ ರಾಮಚಂದ್ರ ಬರೋದನ್ನ ನೋಡ್ತಿರ್ತಾನಂತೆ ಸ್ವರ್ಗದಿಂದ. ಹೀಗೆ ರಾಮಚಂದ್ರ ಸರಯೂ ನದಿಯಲ್ಲಿ ಹೋಗಿ ಅಲ್ಲಿ ಒಂದ್ಸಾರಿ ಮುಳುಗೆದ್ದು ಆಮೇಲೆ ಮುಂದೆ ಹೋಗ್ತಾರಂತೆ. ಎಲ್ರು ವಾನರು ಹಾಗೆ ಅಯೋಧ್ಯೆಯಲ್ಲಿರೋರು ಎಲ್ರು ರಾಮನ ಹಿಂದೆ ಯಾರ್ಯಾರು ಹೋಗ್ತಿದ್ದಾರೆ ಅವರೆಲ್ಲರೂ ಸರಯೂ ನದಿಯಲ್ಲಿ ಮುಳುಗಿ ಆ ದೇಹನ ಅಲ್ಲೇ ಬಿಟ್ಟು, ಅಂದ್ರೆ ನಾವ್ ಈ ದೇಹದಿಂದ ದೇವಲೋಕಕ್ಕೆ ಹೋಗಕ್ಕಾಗಲ್ಲ. ಪ್ರತಿದಿನಾನು ನಾವು ಸ್ನಾನ ಮಾಡಿನೇ ಪೂಜೆ ಮಾಡ್ತೀವಿ, ಆದ್ರೆ ನಮ್ಮ ದೇಹ ದುರ್ಗಂಧವಾಗಿರತ್ತಂತೆ. ಅದಕ್ಕೆ ನಾವು ಪ್ರತಿದಿನ ಸ್ನಾನ ಮಾಡಿ ದೇವರ ಮನೆಗೆ ಪ್ರವೇಶ ಆದ ತಕ್ಷಣ ಮಂತ್ರ ಹೇಳ್ಬೇಕು, ಅಥವಾ ದೇವರಲ್ಲಿ ಕ್ಷಮೆ ಕೇಳ್ಬೇಕು. ನನ್ನ ದೇಹದಿಂದ ಏನಾದ್ರೂ ದುರ್ಗಂಧ ಬರ್ತಿದ್ರೆ, ನನ್ನ ಬಾಯಿಂದ ಏನಾದ್ರೂ ದುರ್ಗಂಧ ಬರ್ತಿದ್ರೆ ಅದನ್ನ ಕ್ಷಮಿಸಿ ನನ್ನ ಪ್ರಾರ್ಥನೆನ ಸ್ವೀಕಾರ ಮಾಡುವಂತ ದೇವರಲ್ಲಿ ಹೇಳ್ಬೇಕಂತೆ. ಹಾಗಾಗಿ ಈ ಏನು ಒಂದು ಕೆಟ್ಟ ದರಿದ್ರವಾಗಿ ನಾರೋ ದೇಹದಿಂದ ನಾವು ದೇವಲೋಕಕ್ಕೆ ಹೋಗಕ್ಕಾಗಲ್ಲ ಅಂತ ಆ ಸಮುದ್ರದಲ್ಲಿ ಮುಳುಗೆದು ಯಾವ ರೀತಿ ದೇವಲೋಕಕ್ಕೆ ಹೋಗ್ತಾರೆ ಆ ರೀತಿ ಬಂಗಾರದ ದೇಹನ ಪಡೆದು, ಅಂದ್ರೆ ದೇವರ ಅನುಗ್ರಹದಿಂದ ಅವರೆಲ್ಲಾನು ಮೋಕ್ಷಕ್ಕೆ ಹೊಂತಾರೆ. ಹಾಗೆ ಚತುರ್ಮುಖ ಬ್ರಹ್ಮ ಬಂದು ರಾಮನಲ್ಲಿ ಹೇಳ್ತಾನಂತೆ, ನೋಡು ವಿಷ್ಣು ಪರಮಾತ್ಮ, ನಾನು ಇವ್ರಿಗೆಲ್ಲರಿಗೂ ನಿನ್ ಹಿಂದೆ ಯಾರು ಬಂದಿದ್ದಾರೆ ಅವ್ರೆಲ್ಲರಿಗೂ ಮೋಕ್ಷ ಕೊಟ್ಟಿದ್ದೀನಿ. ಹಾಗೆ ಎಲ್ರು ಬ್ರಹ್ಮಲೋಕದಲ್ಲಿದ್ದು ಆಮೇಲೆ ಬ್ರಹ್ಮನ್ ಜೊತೆ ಸೇರ್ಕೊಂಡು ಹೋಗಿ ದೇವಲೋಕನ ಸೇರ್ತಾರಂತೆ. ಹಾಗೆ ಇಬ್ಬರಿಗೆ, ಮಂತರೆಗೆ ಮತ್ತೆ ನಿಕೃತಿ ಅನ್ನೋ ಇಬ್ಬರನ್ನ ನರ್ಕಕ್ ಹಾಕಿದ್ದೀನಿ. ಯಾಕೆ ಅವ್ರನ್ನ ನರ್ಕಕ್ ಹಾಕಿರು? ಮಂತರೆ ನಮ್ಗೆಲ್ಲಾ ಗೊತ್ತೇ ಇದೆ, ಕೈಗೆ ತಲೆ ಕೆಡ್ಸಿ ರಾಮನ ಮತ್ತೆ ಸೀತಾನ ಕಾಡಿಗೆ ವನವಾಸ ಕಳ್ಸಿರೋದು. ಈ ನಿಕೃತಿ ಅಂದ್ರೆ ಯಾರು ಅಂತಂದ್ರೆ, ಅವಳು ಕೈಗೆ ಒಳಗಡೆ ಪ್ರವೇಶ ಮಾಡಿರ್ತಾಳೆ. ನಾವೆಲ್ಲ ವನವಾಸದ ಕತೆ ಕೇಳ್ಬೇಕು ಅಂತಂದ್ರೆ ರಾಮಚಂದ್ರ ದಶರಥಂಗೆ ಹೇಳ್ತಾನೆ, ಇವಳು ಕೈಕೆ ಅಂದ್ರೆ ನನ್ನ ತಾಯಿ ತರ ವರ್ತಿಸ್ತಿಲ್ಲ, ಇದು ಬೇರೆ ಯಾರೋ ವಿಚಿತ್ರವಾಗಿ ವರ್ತಿಸ್ತಿದ್ದಾರೆ, ಅದೇ ನಿಕೃತಿ. ಅವಳ ಒಳಗಡೆ ಸೇರ್ಕೊಂಡಿರ್ತಾಳೆ ಕೈಕೆ ಒಳಗಡೆ. ಹಾಗಾಗಿ ಅವಳ ಆ ರೀತಿ ಆಡ್ತಾಳೆ, ರಾಮನಲ್ಲಿ ಭಕ್ತಿ ಇಲ್ಲದೆ ಇರೋ ತರ ವ್ಯಕ್ತಪಡಿಸಿ ರಾಮನ್ನ ಕಾಡಿಗೆ ಕಳಿಸ್ತಾಳೆ. ಹಾಗಾಗಿ ಅವ್ರಿಬ್ಬರನ್ನು ನಾನು ನರ್ಕಕ್ಕೆ ಕಳ್ಸಿದೀನಿ ಅಂತ. ಕೈಕೆ ರಾಮನಿಗೆ ಅಷ್ಟೆಲ್ಲಾ ಅನ್ಯಾಯ ಮಾಡಿದ್ರು, ಯಾಕೆ ಕೈಕೆ ದೇವಲೋಕಕ್ಕೆ ಹೋದ್ಲು ಅಂತ ಅಂದ್ರೆ,
ಭರತನಿಗೆ ಜನ್ಮ ಕೊಟ್ಟಿದ್ದಕ್ಕೆ. ಭರತ ಸದಾ ರಾಮನಲ್ಲಿ ಭಕ್ತಿ ಪ್ರೀತಿ ಮಾಡ್ತಿರೋದು. ಸೊ ನಾವು ಮಕ್ಕಳು ಏನು ಯಾಕೆ ಒಳ್ಳೆ ಮಕ್ಕಳು ಬೇಕು ಅಂತ ದೇವ್ರ ಹತ್ರ ಬೇಡ್ಕೋತಾರೆ ತಂದೆ ತಾಯಿ ಅಂದ್ರೆ, ಮಕ್ಕಳು ಎಷ್ಟು ಭಕ್ತಿ ಅಥವಾ ಒಳ್ಳೇದನ್ನ ಮಾಡ್ತಾರೆ, ಸೊ ನಮ್ಮ ತಂದೆ ತಾಯಿಗಳಿಗೂ ಒಳ್ಳೇದಾಗತ್ತಂತೆ, ನಮ್ಮ ವಂಶಕ್ಕೆ ಒಳ್ಳೇದಾಗತ್ತಂತೆ. ಭರತನಿಗೆ ಜನ್ಮ ಕೊಟ್ಟ ಕಾರಣ ಕೈಕೆ ರಾಮಚಂದ್ರನ್ಗೆ ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು, ರಾಜ್ಯದಿಂದ ಬಹಿಷ್ಕಾರ ಹಾಕಿ ಕಾಡಿ ಕಳ್ಸಿದ್ರು. ಇವತ್ತವಳು ದೇವಲೋಕಕ್ಕೆ ಹೋಗ್ತಿದ್ದಾಳೆ. ಸೊ ಬ್ರಹ್ಮದೇವರು ಯಾರ್ಯಾರಿಗೆ ಏನೇನು ಸ್ಥಾನ ಕೊಟ್ಟಿದ್ದೀನಿ ಅಂತ ರಾಮಚಂದ್ರನ ಹತ್ರ ಹೇಳ್ತಾರೆ. ರಾಮಚಂದ್ರ ಅಂದ್ರೆ ವಿಷ್ಣು ಪರಮಾತ್ಮ ಹೇಳೋದು, ನಾನೇ ನಿನ್ಗೆ ಅಧಿಕಾರ ಕೊಟ್ಟಿದ್ದೀನಿ, ನೀನ್ ಸರಿಯಾಗಿನೇ ಮಾಡ್ತೀಯ, ನೀನ್ ಅದನ್ನೆಲ್ಲ ನನ್ಗೆ ಒಪ್ಸೋ ಅವಶ್ಯಕತೆ ಇಲ್ಲ ಅಂತ. ಈಗ ಎಲ್ರು ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ. ಬ್ರಹ್ಮಲೋಕದಿಂದ ದೇವಲೋಕಕ್ಕೆ ಚತುರ್ಮುಖ ಬ್ರಹ್ಮನ ಸಹಿತವಾಗಿ ಹೋಗ್ತಾರೆ. ಈಗ ರಾಮಚಂದ್ರ ಅಂದ್ರೆ ವಿಷ್ಣು ಪರಮಾತ್ಮ ಒಂದ್ ರೂಪನ ಅಂದ್ರೆ ಒಂದ್ ರೂಪನ ದೇವಲೋಕದಲ್ಲಿ ಇಡ್ತಾನೆ, ದೇವತೆಗಳಿಗೆ ಆರಾಧನೆ ಮಾಡಕ್ಕೆ, ಪೂಜೆ ಮಾಡಕ್ಕೆ, ಅವರ ಭಕ್ತಿನ ಸ್ವೀಕಾರ ಮಾಡಕ್ಕೆ. ಸೊ ಒಂದ್ ರೂಪನ ದೇವಲೋಕದಲ್ಲಿ ಇರ್ತಾನೆ, ಎರಡನೇ ರೂಪನ ಬ್ರಹ್ಮಲೋಕದಲ್ಲಿ ಇರ್ತಾನೆ. ಯಾರ್ಯಾರು ಭಕ್ತರು ಅವನ ಹಿಂಬಾಲಿಸ್ಕೊಂಡ್ ಬಂದ್ರು ಅವರು ಆರಾಧನೆ ಮಾಡಕ್ಕೆ, ಅಲ್ಲಿಂದ ಅವ್ರು ಆರಾಧನೆ ಮಾಡಿ ಮುಂದೆ ದೇವಲೋಕಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಎರಡನೇ ರೂಪನ ಅಲ್ಲಿ ಇರ್ತಾನೆ ಬ್ರಹ್ಮಲೋಕದಲ್ಲಿ. ಎಲ್ಲಾ ಭಕ್ತರಿಗೂ ನನ್ನ ಈ ರೂಪ ಕಾಣಿಸ್ಲಿ, ಅವರು ನನ್ನ ಭಕ್ತಿನ ಮಾಡ್ಲಿ, ಹಾಗೆ ಅವ್ರ ಪಾಪ ಕರ್ಮಗಳನ್ನ ಕಳ್ಕೊಂಡೆ ಅವರು ಇಷ್ಟು ದೂರ ಬಂದಿರೋದು. ಹಾಗೆ ಅವನ ಮೂರನೇ ರೂಪ ಮೂಲ ರೂಪ, ಆ ಮೂಲ ರೂಪದಿಂದ ವೈಕುಂಠಕ್ಕೆ ಹೋಗ್ತಾನೆ. ದೇವರ ವೈಕುಂಠಕ್ಕೆ 7 ಬಾಗಿಲನ್ನ ದಾಟಿ ಹೋಗ್ಬೇಕಂತೆ. ಯಾರ್ಯಾರ ದೇವರ ಭಕ್ತಿ ಎಷ್ಟಿರತ್ತೆ, ಎಲ್ಲಿವರೆಗೂ ಅವ್ರಿಗೆ ಹೋಗಕ್ಕೆ ಒಂದು ಪ್ರವೇಶ ಅನುಮತಿ ಇರತ್ತೆ ಅಲ್ಲಿವರೆಗೂ. ಅಂದ್ರೆ ಇವಾಗ ಮುಖ್ಯವಾಗಿ ಯಮನು ರಾಮನ ಆರಾಧನೆನೇ ಮಾಡ್ತಾನಂತೆ. ಸೊ ಶಿವ ಒಂದಿಷ್ಟು ಬಾಗಿಲ್ವರೆಗೂ ಹೋಗಕ್ಕೆ ಅನುಮತಿ ಇರತ್ತೆ. ಮುಂದೆ ಬ್ರಹ್ಮದೇವ್ರು 7ನೇ ಬಾಗಿಲಿನವರೆಗೂ ಅಂದ್ರೆ 7ನೇ ಬಾಗಿಲ ದಾಟಿ ಒಳಗಡೆ ವೈಕುಂಠಕ್ಕೆ ಹೋಗಲ್ಲ, 7ನೇ ಬಾಗಿಲಿನ ತನಕನೂ ಬ್ರಹ್ಮದೇವ್ರು ಹೋಗ್ತಾರಂತೆ. ಸೊ ಅಲ್ಲಿವರೆಗೂ ಬ್ರಹ್ಮದೇವ್ರು ರಾಮನ ಹಿಂಬಾಲಿಸ್ಕೊಂಡು ವೈಕುಂಠಕ್ಕೆ ಕಳಿಸ್ತಾರೆ. ಸೀತಾ ಸಹಿತನಾಗಿ ವಿಷ್ಣು ಆಗಿ ಐಕ್ಯ ಹೊಂದಾನೆ. ಅಲ್ಲಿ ಆಲ್ರೆಡಿ ಹೋಗಿ ಲಕ್ಷ್ಮಣ ಶೇಷನಾಗಿ ನಿಂತಿದ್ದಾನೆ, ಅಂದ್ರೆ ಹಾಸಿಗೆಯಾಗಿ ನಿಂತಿದ್ದಾನೆ, ರಾಮನಿಗೋಸ್ಕರ ಕಾಯ್ತಿದ್ದಾನೆ. ಹಾಗೆ ಸೀತೆ ಲಕ್ಷ್ಮಿ ಅವತಾರ ಹೊಂದಿ ಅವಳು ಐಕ್ಯಗಳಾಗ್ತಾಳೆ, ರಾಮ ವಿಷ್ಣು ಅವತಾರ ಹೊಂದಿ ರಾಮಚಂದ್ರನು ಐಕ್ಯನಾಗ್ತಾನೆ. ಹೀಗೆ ಹನುಮಂತ ಮತ್ತೆ ಮರಳಿ ವಾಪಸ್ ಬರ್ತಾನೆ ಭೂಲೋಕಕ್ಕೆ. ಬಂದು ಅವನ ಒಂದು ರಾಜ್ಯ ಏನಿರತ್ತೆ ಅಲ್ಲಿ ಎಲ್ಲರಿಗೂ ಒಂದು ರೂಪದಲ್ಲಿ ರಾಮನ ಗುಣಗಾನ ಮಾಡೋದು, ಹಾಗೆ ರಾಮನ ಜೀವನದ ಕಥೆನ ಹೇಳೋದು, ಅವನ ಮಹಿಮೆನ ಹೊಗಳೋದು ಮಾಡ್ತಾನಂತೆ. ಹಾಗೆ ಕಿಂಪುರುಷ ಅನ್ನೋ ಖಂಡದಲ್ಲಿ ರಾಜ್ಯಭಾರ ಮಾಡ್ತಾನಂತೆ ಹನುಮಂತ. ಅವನು ಇಷ್ಟಪಟ್ಟು ರಾಜ್ಯಭಾರ ಮಾಡ್ತಿಲ್ಲ, ರಾಮನ ಆಜ್ಞೆಯಿಂದ ಆ ರಾಜ್ಯಭಾರ ಮಾಡ್ತಿದ್ದಾನಂತೆ. ಇವಾಗ್ಲೂನು ಒಂದು ಏನು ನಂಬಿಕೆ ಇದೆ, ಇವಾಗ್ಲೂ ಹನುಮಂತ ಅಲ್ಲಿ ರಾಜ್ಯಭಾರ ಮಾಡ್ತಾನೆ ಅಂತ. ಹಾಗೆ ಎಲ್ಲೆಲ್ಲಿ ರಾಮಾಯಣ ನಡೆಯುತ್ತಿರತ್ತೆ, ಎಲ್ಲೆಲ್ಲಿ ಯಾವ್ಯಾವ ಲೋಕದಲ್ಲಿ ರಾಮಚಂದ್ರ ಪ್ರತ್ಯಕ್ಷವಾಗಿ ಇದ್ದಾನೆ ಅಂದ್ರೆ, ಇವಾಗ ನಾವು ಬ್ರಹ್ಮಲೋಕ ದೇವಲೋಕ ಅಂತ ನೋಡಿದ್ವಿ, ಅಲ್ಲಿ ಎಲ್ಲಾ ಕಡೆ ಹನುಮಂತ ಅವನ ಒಂದೊಂದು ರೂಪನ ಅಂದ್ರೆ ಹನುಮಂತ ಬೇಕಾದ ರೂಪನ ತೊಡ್ಬೋದು. ಅವನಿಗೆ ಸೀತಾದೇವಿ ವರ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಹಾಗೆ ಹನುಮಂತ ಎಲ್ಲ ಕಡೆ ಇರ್ತಾನಂತೆ. ರಾಮನಾಮ ಎಲ್ಲಿ ನಡೆಯುತ್ತೆ ಅಲ್ಲಿ ಹನುಮಂತ ಇರ್ತಾನೆ, ಎಲ್ಲಿ ರಾಮಾಯಣ ನಡೆಯುತ್ತೆ ಅಲ್ಲಿ ಹನುಮಂತ ಇರ್ತಾನೆ, ಎಲ್ಲಿ ರಾಮಚಂದ್ರ ಇರ್ತಾನೆ ಅಲ್ಲಿ ಹನುಮಂತ ಇರ್ತಾನೆ. ಸೊ ಕಿಂಪುರುಷ ಖಂಡದಲ್ಲಿ ರಾಮನ ಗುಣಗಾನ ಮಾಡ್ತಾ ಆ ಒಂದ್ ಖಂಡನ ರಾಜ್ಯಭಾರ ಮಾಡ್ತಿದ್ದಾನೆ ಅಂತೆ ಹನುಮಂತ. ಹಾಗೆ ಎಲ್ಲಾ ಲೋಕದಲ್ಲೂ ಬರೀ ದೇವಲೋಕ ಬ್ರಹ್ಮಲೋಕ ಅಷ್ಟೇ ಅಲ್ಲ, ಶ್ವೇತ ದೀಪ, ವೈಕುಂಠ, ಕ್ಷೀರಸಾಗರ ಎಲ್ಲಾ ಕಡೆನೂ ಹನುಮಂತ ದ್ವಾರಕ್ಕೆ ನಿಂತಿರ್ತಾನೆ. ಹೇಗೆ ಜಯ ವಿಜಯರು ದ್ವಾರಪಾಲಕರಾಗಿ ನಿಂತಿರ್ತಾರೆ, ಹಾಗೆ ರಾಮನ ದ್ವಾರಕ್ಕೆ ಆ ಲೋಕದ ದ್ವಾರದಲ್ಲಿ ಹನುಮಂತನು ನಿಂತಿರ್ತಾನಂತೆ. ಸೊ ರಾಮಾಯಣ ಕೇಳೋದ್ರಿಂದ ಏನ್ ಫಲ ಅನ್ನೋದನ್ನ ವಾಲ್ಮೀಕಿಗಳು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ಸಾರಿ ನಾವು ರಾಮಾಯಣ ಕೇಳಿದ್ರೆ ಅಶ್ವಮೇಧ ಯಾಗ, ವಾಜಪೇಯ ಯಾಗ ಮಾಡಿದಷ್ಟು ಪುಣ್ಯ ಬರತ್ತಂತೆ ನಮ್ಗೆ. ಹಾಗೆ ಯಾರ್ಯಾರು ದಾರಿದ್ರ್ಯದಿಂದ ಬಳಲ್ತಿರ್ತಾರೆ ಅವ್ರ ದಾರಿದ್ರ್ಯ ದೂರ ಆಗತ್ತಂತೆ. ನಾವು ಮಾಡೋದ್ರಿಂದ, ನಾವು ಕೇಳೋದ್ರಿಂದ, ಅಂದ್ರೆ ಓದ್ಲೇಬೇಕು ಅಂತ ಇಲ್ಲ, ರಾಮಾಯಣನ ಪ್ರವಚನ ಹೇಳ್ತಿರ್ತಾರಲ್ಲ ಅಲ್ಲಿ ಹೋಗಿನೂ ಕೇಳ್ಬೋದು. ಈ ರೀತಿ ಯೂಟ್ಯೂಬ್ ಅಲ್ಲೂ ನೀವು ಫ್ರೀ ಇರುವಾಗ ಹಾಕೊಂಡ್ ಕೇಳ್ಬೋದು. ರಾಮಾಯಣ ಕೇಳೋದ್ರಿಂದ ನಮ್ಮ ತಂದೆ ತಾಯಿಗಳು, ಅಜ್ಜ ತಾತಂದಿರು ಅಥವಾ ಅವ್ರ ಅಜ್ಜಂದಿರು ಅಂದ್ರೆ ಮುತ್ತಜ್ಜಂದಿರು
ಸ್ವತಃ 8 ತಲೆಮಾರಿನಲ್ಲಿ ಮಾಡಿರುವಂತ ಪಾಪ ಕರ್ಮಗಳು ಎಲ್ಲವೂ ತೊಳೆದು ಹೋಗತ್ತಂತೆ. ಅಂದ್ರೆ ನಾವ್ ಒಬ್ರು ಮನೆಯಲ್ಲಿ ರಾಮಾಯಣ ಕೇಳೋದ್ರಿಂದ 8 ತಲೆಮಾರಿಂದ ಏನು ನಮ್ಮ ಪಾಪ ಕರ್ಮಗಳು ನಮ್ಮನ್ನ ಹಿಂಬಾಲಿಸ್ತಿರತ್ತೆ ಅಥವಾ ನಮ್ ಮನೆಯಲ್ಲಿ ಒಂದ್ ಅಭಿವೃದ್ಧಿ ಆಗ್ತಿರಲ್ಲ. ಸೊ ರಾಮಾಯಣ ಕೇಳೋದ್ರಿಂದ ಅದೆಲ್ಲವೂ ಆಗತ್ತೆ ಅಂತ ವಾಲ್ಮೀಕಿಗಳು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದು ರಾಮಾಯಣದ ಕೊನೆಯ ದಿನ. ಸೊ ನಾನು ಓದಿರುವಂತ ರಾಮಾಯಣನ ಎಲ್ಲರೂ ಹನುಮಂತನಿಗೆ ಸಮರ್ಪಣೆ ಮಾಡ್ತೀನಿ. ಆ ರಾಮ ಮತ್ತೆ ಹನುಮಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಸೊ ರಾಮನಲ್ಲಿ ಎಲ್ರೂ ಭಕ್ತಿ ಮಾಡೋಣ, ಹನುಮಂತನಲ್ಲೂ ಭಕ್ತಿ ಮಾಡೋಣ. ಹನುಮಂತನಲ್ಲಿ ಭಕ್ತಿ ಮಾಡಿದ್ರೆ ನಮ್ಗೆ ಖಂಡಿತವಾಗ್ಲೂ ರಾಮಚಂದ್ರನ ಆಶೀರ್ವಾದ ಸಿಕ್ಕೇ ಸಿಗತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.